ನಾವು ಭೇಟಿ ಕೊಟ್ಟಂಥ ದೇವಸ್ಥಾನದಲ್ಲಿ ಇದು ಒಂದು. ಈ ದೇವಸ್ಥಾನ ನಮ್ಗೆ ತುಂಬಾ ಇಷ್ಟ ಆಯಿತು. ಅಲ್ಲಿರುವಂಥ ಪಾಸಿಟಿವ್ ವೈಬ್ಸು ತುಂಬಾ ಚೆನ್ನಾಗಿದೆ. ದೈವಿಕ ಶಕ್ತಿ ಅಂತಾರಲ್ವ ಅದು. ನೀವಲ್ಲಿ ಹೋದ್ರಿ ಅಂತಂದರೆ ನೀವು 5 ನಿಮಿಷ ಇರೋಣ ಅನ್ನೋರು 10 ನಿಮಿಷ ಇದ್ದು ಬರ್ತೀರಾ, ಅಷ್ಟೊಂದು ಚೆನ್ನಾಗಿದೆ ಅಲ್ಲಿರೋ ವೈಬ್ಸ್. ಇದು ಮೊದಲೇ ಐತಿಹಾಸಿಕ ದೇವಸ್ಥಾನ, ಹಾಗಾಗಿ ಪವರ್ ಜಾಸ್ತಿನೇ ಇರುತ್ತೆ. ಈ ದೇವಸ್ಥಾನ ಬಂದುಬಿಟ್ಟು ಸಾಗರದಿಂದ ಇಕ್ಕೇರಿ ಅಂತ, ಅಲ್ಲಿ ಈ ದೇವಸ್ಥಾನನ ಕೆಳದಿ ನಾಯಕರು ನಿರ್ಮಿಸಿದರು ಅಂತ ಹೇಳ್ತಾರೆ. 16-17ನೇ ಶತಮಾನದಲ್ಲಿ ಇದು ನಿರ್ಮಿಸಿರುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಂದಿ, ಪಾರ್ವತಿ ಮತ್ತು ಶಿವ ಇದ್ದಾನೆ. ಆ ಶಿವಂಗೆ ಇನ್ನೊಂದು ಹೆಸರು, ಈ ದೇವಸ್ಥಾನಕ್ಕೆ ಕರೆಯುವಂಥ ಹೆಸರೇ ಅಘೋರೇಶ್ವರ ದೇವಸ್ಥಾನ ಅಂತ. ಇದೊಂದು ಐತಿಹಾಸಿಕ ದೇವಸ್ಥಾನ. ಇಕ್ಕೇರಿ ಅನ್ನೋ ಒಂದು ಈ ಮುಂಚೆ ಊರು, ಅದು ಅವರ ರಾಜಧಾನಿ ಆಗಿತ್ತು. ಕೆಳದಿ ನಾಯಕರು ಏನಿದ್ದಾರಲ್ವ ಅವ್ರದ್ದು ರಾಜಧಾನಿ ಆಗಿತ್ತು ಈ ಇಕ್ಕೇರಿ ಅನ್ನೋ ಊರು. ಈ ದೇವಸ್ಥಾನ ದ್ರಾವಿಡ, ಹೊಯ್ಸಳರು ಮತ್ತು ವಿಜಯನಗರ ವಾಸ್ತುಶಿಲ್ಪಿ ಶೈಲಿಗಳಲ್ಲಿ ಮಿಶ್ರಣ ಮಾಡಿ ಕಟ್ಟಿರುವಂಥದ್ದು. ಹಾಗಾಗಿ ತುಂಬ ಅಲಂಕೃತ ಕೆತ್ತನೆಗಳು, ಎತ್ತರವಾದ ಛಾವಣಿ ಎಲ್ಲ ಅದ್ಭುತವಾಗಿದೆ. ಇಲ್ಲಿ ಮೇನಾಗಿ ಬಂದುಬಿಟ್ಟು ದೇವರುಗಳು ಶಿವ, ಪಾರ್ವತಿ, ನಂದಿ, ಹೀಗೆ ತುಂಬ ಬಹು ದೇವಾಲಯಗಳಿದೆ. ಆದರೆ ಕೆಲವೊಂದಷ್ಟಕ್ಕೆ ಹಾನಿಯಾಗಿದೆ. ಇದು ಹಾನಿಯಾಗಿದ್ದು ಡೆಕ್ಕನ್ ಸುಲ್ತಾನರು ಅಂತ ಹೇಳ್ತಾರೆ. ಡೆಕ್ಕನ್ ಸುಲ್ತಾನರಿಂದ ಇದು ತುಂಬ ಹಾನಿಗೊಳಗಾಗಿತ್ತು ಅಂತ. ಆದರೆ ಅಷ್ಟೊಂದು ಚಿನ್ನ ಮತ್ತು ಅವರ ಸಾಮ್ರಾಜ್ಯದ್ದು ಏನು ಆಸ್ತಿ ಅವೆಲ್ಲ ಇತ್ತು ಅದು ನಷ್ಟವಾಗಿದೆ. ಅದು ಬಿಟ್ಟರೆ ನಮ್ಮ ಐತಿಹಾಸಿಕ ದೇವಸ್ಥಾನ ಅಲ್ವಾ, ಅಷ್ಟೊಂದು ಸುಲಭ ಅಲ್ಲ ಪೂರ್ತಿ ಎಲ್ಲ ಹಾಳಾಗೋದಕ್ಕೆ. ಹಾಗಾಗಿ ಇನ್ನೂ ತುಂಬ ಗಟ್ಟಿಯಾಗೇ ನಿಂತಿದೆ. ಏನಿದ್ರೂ ದುಡ್ಡು ಬಂಗಾರ ತೊಗೊಂಡು ಹೋಗ್ಬೋದಷ್ಟೇ, ಈ ಥರದ್ದೆಲ್ಲ ಅಳಿಸಿ ಹಾಕ್ತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಸುಲ್ತಾನರು ಬಂದರು ನೋಡಿ, ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ. ಆಳಿದಂಥ ರಾಜ್ಯ ಕೂಡ ತುಂಬ ಪ್ರಬಲವಾದವರು. ನಮ್ಗೆ ಗೊತ್ತಿರೋ ಹಾಗೆಯೇ ಕೆಳದಿ ರಾಜವಂಶದ ನಾಯಕರು ಇದನ್ನು ಆಳಿರುವಂಥದ್ದು. ಹಾಗೆಯೇ ಕೆಲವು ಮೂಲಗಳು ಹೇಳ್ತಿದ್ದಾರೆ ಚೋಡಪ್ಪ ನಾಯಕ ಅಥವಾ ಸದಾಶಿವ ನಾಯಕನಿಗೂ ಇದು ಕಾರಣ ಇರ್ಬೋದು ಅಂತ. ಆದರೆ ನಾವೆಲ್ಲ ನೋಡ್ತಿರೋ ಹಾಗೆ ಇದನ್ನು ಕೆಳದಿ ನಾಯಕರು ನಿರ್ಮಿಸಲ್ಪಟ್ಟಿರೋದು ಅಂತ ಮಾಹಿತಿ ಇರೋದು. ಹಾಗೆ ಇದು ಇಕ್ಕೇರಿ ಸುಮಾರು 120 ವರ್ಷಗಳ ಕಾಲ ರಾಜಧಾನಿಯಾಗಿ ಅಲ್ಲಿ ಸೇವೆ ಸಲ್ಲಿಸಿತಂತೆ. ಈ ದೇವಾಲಯವೇ ಅಲ್ಲಿದು ಮುಖ್ಯ ಕೇಂದ್ರ ಬಿಂದುವಾಗಿದ್ದು ಕೋಟೆ ಮತ್ತು ಅರಮನೆ ಅವಶೇಷಗಳಿಂದ ತುಂಬ ಚೆನ್ನಾಗಿ ಆವೃತ್ತಿಗೊಂಡಿತ್ತು ಅಂತ. ಆದರೆ ಇವಾಗ ಅದೆಲ್ಲ ಸ್ವಲ್ಪ ಹಾಳಾಗಿದೆ ಈ ಡೆಕ್ಕನ್ ಸುಲ್ತಾನರಿಂದ. ಇದರ ಪ್ರಸ್ತುತ ಸ್ಥಿತಿ ಇವಾಗ ನಮ್ಮ ಭಾರತೀಯ ಪುರಾತತ್ವ ಇಲಾಖೆಯವರು ಗಮನ ಕೊಟ್ಟು ಆ ದೇವಸ್ಥಾನದ ಬಗ್ಗೆ ಎಲ್ಲದೂ ಐತಿಹಾಸಿಕ ಕಲೆ ಹಾಕಿ ಇವಾಗ ಅದನ್ನು ಮತ್ತೆ ಪ್ರತಿಯೊಂದು ಏನಿತ್ತೋ, ಅಂದರೆ ಪ್ರತಿಯೊಂದು ಮಾಡೋಕ್ಕಂದ್ರೂ ಆಗಲ್ಲ, ಬಟ್ ಮೂಲ ವಿಗ್ರಹ ಹಾನಿಯಾಗಿತ್ತಂತೆ. ಹಾಗಾಗಿ ಅದೆಲ್ಲ ಸರಿ ಮಾಡಿ ಇವಾಗ ದಿನನಿತ್ಯ ಪೂಜೆ, ಅವನ ಏನಿದೆನೋ ದಿನನಿತ್ಯ ದೇವ್ರ ಪೂಜೆ ಅದೆಲ್ಲ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮೊದಲು ಅದು ಹೇಗಿತ್ತೋ ಗೊತ್ತಿಲ್ಲ, ಆದರೆ ಈಗಲೂ ಕೂಡ ಅಷ್ಟೇ ಶಕ್ತಿಯುತವಾಗಿದೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಆ ದೇವಸ್ಥಾನ ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ಕಂಡಂತಹ ಒಂದು ದೈವಶಕ್ತಿ, ಗುಡ್ ವೈಬ್ಸ್ ಅಂತಾರಲ್ಲ, ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಹಾಗೆ ಆ ಥರ ಕ್ರಿಯೇಟ್ ಆಗ್ತಿತ್ತು. ಬಿಟ್ಟು ಬರೋಕ್ಕೆ ಮನಸ್ಸಿರ್ತಿರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಅದು ಪ್ಲೇಸು. ಅಲ್ಲಿ ಪ್ರತಿಯೊಬ್ಬರು ಬಂದಿರೋರು ಕೂಡ ಹಾಗೇ ಹೇಳ್ತಿದ್ರು, ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ, ಎಷ್ಟೊಂದು ಪವರ್ಫುಲ್ಲಾಗಿದೆ, ನಾವು ಇನ್ನೂ ಸ್ವಲ್ಪ ಹೊತ್ತು ಕೂರೋಣ ಅಂಥೇಳಿ. ಹಾಗೆ ಜೊತೆ ಮಾತಾಡ್ತಾ ಅದ್ರ ಬಗ್ಗೆ ತಿಳ್ಕೊತ ಇತಿಹಾಸನೂ ಕೆದಕಿ ನೋಡಿ, ಓ ಇಷ್ಟೊಂದು ಎಲ್ಲ ಇದನ್ನು ಇದರಲ್ಲಿ, ಅದಕ್ಕೆ ಇಷ್ಟೊಂದು ಎನರ್ಜಿ ಇದೆ ದೇವಸ್ಥಾನದಲ್ಲಿ ಅಂತ ಅನಿಸಿ ನಿಮಗೂ ಇದನ್ನು ತಿಳಿಸೋಣ ಅಂತಂದೇಳಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಎಷ್ಟು ಗೊತ್ತಿದೆನೋ ಅಷ್ಟೊಂದು ಮಾಹಿತಿ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.